ಹಲೋ ಫ್ರೆಂಡ್ಸ್, 1236 ಒಂದು ಆಲ್ಬಮ್ ಶೀಟವನ್ನು ತೊಗೊಳ್ಳಿ. ಅದರಲ್ಲಿ ನಾನು ಒಂದು ಕ್ಲೋಸಪ್ ಫೋಟೋ ತೊಗೊಂಡಿದ್ದೇನೆ. ಆ ಕ್ಲೋಸಪ್ ಫೋಟೋ ತೊಗೊಂಡ್ಕೊಳ್ಳೋ ಬ್ಯಾಕ್ಗ್ರೌಂಡ್ ಪ್ಲೇನ್ ಇದೆ. ಆ ಬ್ಯಾಕ್ಗ್ರೌಂಡ್ ಕಲರ್ ಪ್ಲೇನ್ ಇದ್ದಿದ್ದಕ್ಕೆ ನಾನು ಬ್ಯಾಕ್ಗ್ರೌಂಡ್ ಲೇಯರ್ ಸೆಲೆಕ್ಟ್ ಮಾಡಿಕೊಂಡು ಬ್ರಷ್ ಟೂಲಿಂದ ಆ ಬ್ಯಾಕ್ಗ್ರೌಂಡ್ ಕಲರ್ ಏನೈತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಲೇಯರ್ ಬೆನ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ಎರಡನೇ ಲೇಯರ್ ನೀವು ಪೇಂಟ್ ಇದರಿಂದ ನೀವು ಕ್ಲಿಕ್ ಮಾಡಿ. ಪೇಂಟ್ ಬ್ರೆಕೆಟ್ ಟೂಲದಿಂದ ಕ್ಲಿಕ್ ಮಾಡಿದ ತಕ್ಷಣ ಆ ಬ್ಯಾಕ್ಗ್ರೌಂಡ್ ಕಲರ್ ಏನೈತಲ್ಲ ಅದು ಸೇಮ್ ಆಗ್ತೈತೆ. ಆವಾಗ ನೀವು ಒಂದೇ ಲೇಯರ್ ಅಂದರೆ ಅದು ಇಮೇಜ್ ಏನಿಲ್ಲ ಒಂದು ಕ್ಲೋಸಪ್ ಫೋಟೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಹೊಡೆದರೆ ಎರೇಸ್ ಟೂಲ್ ಬರುತ್ತೆ. ಆವಾಗ ನೀವು ಬ್ರಷ್ ಟೂಲಿಂದ ರೈಟ್ ಕ್ಲಿಕ್ ಮಾಡಿ 300% ಅಥವಾ ಸ್ವಲ್ಪ ಬ್ರಷ್ ದೊಡ್ಡದು ಮಾಡಿಕೊಂಡು ನೀವು ಅದನ್ನು ಎರೇಸ್ ಮಾಡ್ಕೊಳ್ಳಿ. ಸ್ವಲ್ಪ ಕ್ಲೀನಾಗಿ ಎರೇಸ್ ಮಾಡಿಕೊಂಡು ಎರಡು ಬ್ಯಾಕ್ಗ್ರೌಂಡು ಒಂದೇ ಥರ ಕಾಣ್ತೈತಿ. ನಿಮಗೆ ಅದು ಇಮೇಜ್ ಇಟ್ಟಂಗೆ ಅಂತ ಅನಿಸೋದಿಲ್ಲ. ಪೂರ್ತಿ ಎಲ್ಲ ಎರೇಸ್ ಮಾಡ್ಕೊಳ್ಳಿ. ಎರೇಸ್ ಮಾಡಿದ ಆದ ತಕ್ಷಣ ಇದನ್ನು ಕಂಟ್ರೋಲ್ ಹೊಡೆದ್ರೆ ಎರಡೂ ಲೇಯರ್ಗಳು ಒಂದಾಗ್ತಾವೆ. ಆ ಒಂದು ಆದ ತಕ್ಷಣ ಏನು ಮಾಡಬೇಕಪ್ಪ ಅಂದ್ರೆ W ಹೊಡೆದ್ರೆ ಮ್ಯಾಜಿಕ್ ಟೂಲ್ ಬರುತ್ತೆ. ಮ್ಯಾಜಿಕ್ ಟೂಲದಿಂದ ನೀವು ಏನು ಮಾಡಬೇಕು, ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಅದು ಸೆಲೆಕ್ಟ್ ಆಗ್ತೈತಿ. ಮತ್ತು ಶಿಫ್ಟ್ ಹಿಡಿದು ಕ್ಲಿಕ್ ಮಾಡಿ, ಅಂದರೆ ಹೇರ್ಸ್ ಇರುತ್ತಲ್ಲ ಅದಕ್ಕಾಗಿ ನೀವು ಶಿಫ್ಟ್ ಹಿಡಿದು ಕ್ಲಿಕ್ ಮಾಡಿ. ಅದಾದ ತಕ್ಷಣ ಕಂಟ್ರೋಲ್ ಶಿಫ್ಟ್ ಹೊಡೆದರೆ ಯೂನಿವರ್ಸಲ್ ಆಗುತ್ತೆ. ಆವಾಗ ಒಂದು ಬ್ಯಾಕ್ಗ್ರೌಂಡನ್ನು ನೀವು ತೊಗೊಳ್ಳಿ. ಅಂದರೆ ನೀವು ನನ್ನ ಚಾನಲ್ದಾಗೆ ಹೋದರೆ ನಿಮಗೆ ಸಾಕಷ್ಟುಗಳು ನಿಮಗೆ ಬ್ಯಾಕ್ಗ್ರೌಂಡ್ ಸಿಗ್ತಾವೆ. 1236 ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ನಾನು ಒಂದು ಇಮೇಜ್ ಅಂತ ತೊಗೊತೀನಿ, ಬ್ಯಾಕ್ಗ್ರೌಂಡ್ 1236 ತೊಗೊಂಡು ನಾನು ಇದನ್ನು ಏನು ಮಾಡ್ಬೇಕಪ್ಪ ಅಂದರೆ PSD ಇರ್ತಾವಲ್ಲ JPG ಮಾಡಿಕೊಂಡು ಇದರಲ್ಲಿ ಪೇಸ್ಟ್ ಮಾಡ್ಕೊತೀನಿ. ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಿದ ತಕ್ಷಣ ಇದರಲ್ಲೇ ಬರ್ತೈತೆ ಫ್ರೆಂಡ್ಸ್. ಇದು ಬ್ಯಾಕ್ಗ್ರೌಂಡು ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ಆಮ್ಯಾಗೆ ಇದನ್ನು ಒಂದು ಪೇಸ್ಟ್ ಮಾಡಿದ ಕೂಡ ಎರಡನೇ ಲೇಯರಿಗೆ ಬರ್ತೈತಿ. ಎರಡನೇ ಲೇಯರಿಗೆ ಬಂತಪ್ಪ ಅಂದರೆ ಇದನ್ನು ಆ ಸೈಜಿಗೆ ಇದು ಕರೆಕ್ಟ್ ನೀವು ಇಮೇಜ್ ಎಷ್ಟು ಯಾವ ಥರ ಬೇಕು ಅದು ನಿಮಗೆ ಈಗ ತೋರಿಸ್ತೀನಿ, ನಿಮಗೆ ಸೆಟ್ ಮಾಡ್ಕೋಬೋದು. ಆಮ್ಯಾಗೆ ಏನು ಮಾಡಬೇಕಪ್ಪ ಅಂದರೆ ಎರಡನೇ ಲೇಯರದ್ದು ಬ್ಲೆಂಡಿಂಗ್ ಮೋಡಿಗೆ ಹೋಗಿ ನಿಮಗೆ ಆ ಹಾರ್ಡ್ಲೈಟ್ ಇಟ್ಕೊಂಡಿನಿ. ನಿಮಗೆ ಮಲ್ಟಿಪ್ಲೈ ಯಾವ ಥರ ಬೇಕು ಅದು ಮಾಡಿಕೊಂಡು ಆಮ್ಯಾಗೆ ಏನು ಮಾಡಬೇಕು, ನೀವು ಎರೇಸ್ ಟೂಲ್ ಅಂದರೆ ಹೊಡೆದ್ರೆ ಎರೇಸ್ ಟೂಲ್ ಬರ್ತೈತಿ. ಇಲ್ಲಿ ಬ್ರಷ್ ಟೂಲ್ ಐತಲ್ಲ ಅದನ್ನು ತೊಗೊಂಡು ನೀವು ಈ ಹೇರ್ಸ್ನೆಲ್ಲ ಎರೇಸ್ ಮಾಡಿದರೆ ನೋಡಿರಿ, ನಾನು ಏನು ಎರೇಸ್ ಮಾಡ್ತಾಯಿದ್ದೀನಿ, ಕೂದಲು ಡಿಲೀಟ್ ಆಗೋದಿಲ್ಲ ಫ್ರೆಂಡ್ಸ್. ಎಷ್ಟು ನೀಟಾಗಿ ಮಾಡಿ ತೋರಿಸ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಎರೇಸ್ ಯಾವ ಹೇರ್ಸನ್ನು ಹೋಗೋದಿಲ್ಲ. ಮತ್ತು ಅದು ಬ್ಯಾಕ್ಗ್ರೌಂಡದ್ದು ಅಲ್ಲೆಲ್ಲೆಲ್ಲಿ ಒಂದು ಸ್ವಲ್ಪ ಉಳಿದಿರ್ತೈತಲ್ಲ ಅದೇ ನೀವು ಎರೇಸ್ ಮಾಡೋದರಿಂದ ಈ ಫೋಟೋ ಲುಕ್ ಕಾಣಲಿಕ್ಕೆ ಇದೇ ಎರೇಸ್ಗಳಿಂದ ಈ ಫೋಟೋಗಳು ಆಲ್ಬಮ್ಗಳು ಚೆನ್ನಾಗಿ ಕಾಣ್ತವೆ. ನೀವು ಕಟಿಂಗ್ ಟೂಲಿಂದ ಕಟಿಂಗ್ ಮಾಡಿಕೊಂಡು PSD ಫೈಲನ್ನು ಇದರಲ್ಲಿ ತಂದರೆ ಅದು ನೋಡಿರಿ ಫ್ರೆಂಡ್ಸ್, ಐಬ್ರೋ ಸದ್ಯಕ್ಕೂ ಇಮೇಜ್ ಇದೆಲ್ಲ ಎರೇಸ್ ಮಾಡಿದರೆ ನಿಮಗೆ ಆ ಐಬ್ರೋ ಸದ್ಯಕ್ಕೆ ಎರೇಸ್ ಆಗೋದಿಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಯಾವುದು ಟೂಲಿಂದ ಸಾಫ್ಟ್ವೇರಿಂದ ಏನಿಲ್ಲ. ನೀವು ಫೋಟೋಶಾಪ್ದಲ್ಲಿ ಮ್ಯಾನ್ಯಲ್ ಮಾಡ್ಕೋಬೋದು. ಮ್ಯಾನ್ಯಲ್ ಮಾಡೋದ್ರಿಂದ ಏನಾಗುತ್ತೆ, ಆಲ್ಬಮ್ಗಳು ನೀಟಾಗಿ ಕಾಣ್ತಾವೆ, ನೀಟಾಗಿ ಬರ್ತಾವೆ ಫ್ರೆಂಡ್ಸ್. ಸ್ವಲ್ಪ ಲಾಂಗ್ ಆಗ್ಬೋದು ವಿಡಿಯೋ, ಬಟ್ ನಿಮಗಿದು ಗೊತ್ತಾಗಲಿಲ್ಲ ಅಂದರೆ ಒಂದು ಸಲ ಬಿಟ್ಟು ಇಲ್ಲಿ ಕೆಳಗೆ ನಾನು ಬರೆದಿರ್ತೀನಿ, ಅದನ್ನು ನೋಡ್ಕೋಬೋದು. ನೋಡಿ ಫ್ರೆಂಡ್ಸ್, ನೀಟಾಗಿ ಆಗ್ತೈತಿ. ನಾನು ನೀಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತು ನಿಮಗೆ ಸಾಕಷ್ಟು ನಾನು ಕೆಳಗಡೆ ಆಲ್ಬಮ್ JPG ಮಾಡಿ ಡಿಸೈನ್ಸ್ ಹೊಸ ಡಿಸೈನ್ಸ್ಗಳು ಹಾಕಿರ್ತೀನಿ. ನೀವು ಡೌನ್ಲೋಡ್ ಮಾಡ್ಕೊಂಡು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಸಾಕಷ್ಟು ಇರ್ತಾವೆ. ನೀವು JPG ಮಾಡಿ ಇದ್ರಾಗ ತೊಗೊಂಬಂದ್ರಪ್ಪ ಅಂದರೆ ಬ್ಯಾಕ್ಗ್ರೌಂಡ್ಸ್ಗಳನ್ನು ನೋಡಿ ಫ್ರೆಂಡ್ಸ್, ಯಾವ ಹೇರ್ಸು ಎರೇಸ್ ಆಗ್ತಾಯಿಲ್ಲ. ಮತ್ತು ಇಲ್ಲೂ ಇನ್ನೂ 2-3 ಇಮೇಜ್ಗಳನ್ನು ಹಾಕ್ಬೋದು. ನಾನು ಈಗ ಫೋಟೋ ಆರಿಸಿ ತೊಗೊತೀನಿ. PSD ಇದ್ರೆ ಒಳ್ಳೆಯದಾಗುತ್ತೆ, ಯಾಕಂದರೆ ಹಿಂದೆ ಬ್ಯಾಕ್ಗ್ರೌಂಡ್ ಇರುತ್ತಲ್ಲ. ನೀವು PSD ಇಮೇಜನ್ನು ತೊಗೊಳ್ಳಿ ಫ್ರೆಂಡ್ಸ್. ನಾನು ಇನ್ನೂ ಒಂದು 3 ಫೋಟೋ ಹಾಕ್ತೀನಿ. ಅದು ಯಾವ ಥರ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ನೀವು ರೆಕ್ಟ್ಯಾಂಗಲ್ ಟೂಲಿಂದ ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಮಾಡಿಕೊಂಡು ನಿಮ್ಗೆ ಎಲ್ಲಿ ಒಯ್ದು ಇಮೇಜನ್ನು ಇಡಬೇಕಾಗುತ್ತೆ, ಎಲ್ಲಿ ಲುಕ್ ಆಗುತ್ತೆ ಅಲ್ಲಿ ನೀವು ಇದನ್ನು ಇಮೇಜನ್ನು ಒಯ್ದು ಪೇಸ್ಟ್ ಮಾಡಬೇಕಾಗತ್ತೆ.
ಈ ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ನೋಡಿ ಫ್ರೆಂಡ್ಸ್, ಇನ್ನೂ ಇಲ್ಲೊಂದು ಹಾಕ್ಬೇಕಲ್ಲ, ಮ್ಯಾಜಿಕ್ ಟೂಲಿಂದ ಇದು ಪ್ಲೇನ್ ಇತ್ತಪ್ಪ ಅಂದರೆ ಕ್ಲಿಕ್ ಮಾಡಿದರೆ ಸೆಲೆಕ್ಟ್ ಆಗುತ್ತೆ. ಇಲ್ಲಾಂದರೆ ರೆಕ್ಟ್ಯಾಂಗಲ್ ಟೂಲಿಂದ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಕಂಟ್ರೋಲ್ ಶಿಫ್ಟ್ ವಿ ಹೊಡೆದ್ರೆ ಅದ್ರೊಳಗೆ ಬಂದುಬಿಡ್ತೈತೆ. ನಿಮಗೆ ಮೇಲುಗಡೆ ಏನು ಬರಲ್ಲ ಅದು ಇಮೇಜ್. ಫ್ರೆಂಡ್ಸ್, ಇದರಾಗ ನಾನು ಕಂಟ್ರೋಲ್ ಶಿಫ್ಟ್ ವಿ ಹೊಡೆದ್ರೆ ಪೇಸ್ಟ್ ಆಯಿತು. ಪೇಸ್ಟ್ ಆತಪ್ಪ ಅಂದರೆ ನಿಮ್ಮ ಮತ್ತು ವಿ ಸೆಲೆಕ್ಟ್ ಮಾಡ್ಕೊಂಡು ಏರೋ ಮಾರ್ಕ್ ತೊಗೊಂಡು ನೀವು ಇಮೇಜನ್ನು ಕರೆಕ್ಟಾಗಿ ಸೈಜನ್ನು ಇಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಹಿಂದೆ ಯಾಕಂದ್ರೆ ಬ್ಯಾಕ್ಗ್ರೌಂಡ್ ಇದ್ದಿದ್ದು ಸಂಬಂಧ ನಾನು TXT ಫೈಲನ್ನು ಅಷ್ಟೇ ನಾನು ತೊಗೊಂಬಂದಿದ್ದೀನಿ. ಆಲ್ಬಮ್ ಎಷ್ಟು ನೀಟಾಗಿ ಎಷ್ಟು ಚಂದ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ನೀವೇನು ಸ್ವಲ್ಪ ಟೈಮ್ ಹಿಡಿಬೋದು. ಎಷ್ಟು ಆಲ್ಬಮ್ ನೀವು ಟೈಮ್ ತೊಗೊಂಡು ವರ್ಕ್ ಮಾಡಿ ನೀಟಾಗಿ ಕೊಡ್ತೀರಿ, ಕಸ್ಟಮರ್ಗೆ ಇಂಟ್ರೆಸ್ಟ್ ಆಗ್ತಾಯಿದೆ. ನೀವು ಇದೇ ಥರ ಬೇರೆದವ್ರಿಗೆ, ಸ್ಟುಡಿಯೋದವ್ರಿಗೆ ನೀವು ಆಲ್ಬಮ್ಗಳನ್ನು ಮಾಡಿ ಕೊಡೋದರಿಂದ ಅವ್ರಿಗೂ ಅನುಕೂಲ ಆಗುತ್ತೆ ಮತ್ತು ನಿಮಗೂ ಇನ್ಕಮ್ ಕೂಡ ಮಾಡ್ಕೋಬೋದು. ಸಾಕಷ್ಟು ಮಂದಿ ಮನೆಯಲ್ಲಿ ಕುಂತು ನೀವು ಆಲ್ಬಮ್ಗಳನ್ನು ಮಾಡ್ಕೋಬೋದು. ಈ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಮತ್ತು ನಿಮಗೆ ಬ್ಯಾಕ್ಗ್ರೌಂಡ್ಸ್ಗಳು ಎಲ್ಲಿ ಸಿಗ್ತಾವೆ ಹೇಗೆ ಅಂತ ಏನು ಅನ್ನೋದು ಬೇಡ. ನನ್ನ ಕಡೆ ಸಾಕಷ್ಟು ಬ್ಯಾಕ್ಗ್ರೌಂಡ್ಸ್ ಅದಾವೆ ಈ ನನ್ನ ಚಾನಲ್ದಲ್ಲಿ. ಅವು ನೀವು ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಮತ್ತು ಡಿಲೀಟ್ ಅದು ಅಂದರೆ ಏನು ನೆಸಸರಿ ಇರೋದಿಲ್ಲ, ನನ್ನ ಕಡೆ ಸಾಕಷ್ಟು ಇರ್ತಾವೆ. ಇದು ಸ್ವಲ್ಪ ಅವ್ರ ಫೇಸ್ ಏನು ಬ್ಲ್ಯಾಕ್ ಥರ ಕಾಣ್ತೈತಪ್ಪ ಅಂದರೆ ರೆಕ್ಟ್ಯಾಂಗಲ್ ಟೂಲಿಂದ ಸೆಲೆಕ್ಟ್ ಮಾಡಿಕೊಂಡು ಫೆದರ್ ಕೊಟ್ಟು ಸ್ವಲ್ಪ ಬ್ರೈಟ್ನೆಸ್ 40-30 ಹಿಂಗೆ ಕೊಟ್ಟು ನೀವು ಬ್ರೈಟ್ನೆಸ್ ಮಾಡ್ಕೋಬೋದು. ಅಂದರೆ ಸ್ವಲ್ಪ ಬ್ರೈಟ್ನೆಸ್ ಮಾಡಿಕೊಂಡ್ರೆ ನಿಮ್ಗೆ ಅಷ್ಟಿದಾಗೋದಲ್ಲ, ಚೆಂದ ಕಾಣ್ತೈತೆ. ಮತ್ತು ಈ ನನ್ನ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹೊಸ ವಿಡಿಯೋಗಳು ಇದೇ ಥರ ನಿಮಗೆ ಹೊಸ ವಿಡಿಯೋಗಳು ಬೇಕಪ್ಪ ಅಂದರೆ ಬೆಲ್ ಬಟನ್ ಹೊಡೆದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಬೇರೆ ಬೇರೆ ವಿಡಿಯೋಗಳನ್ನು ನೀವು ನೋಡ್ಬೋದು. ನಾ ಫೋಟೋಶಾಪ್ದಲ್ಲಿ ಆಲ್ಬಮ್ಗಳನ್ನು ಹೇಗೆ ಮಾಡಬೇಕು, 8 ಕಾಪಿಯನ್ನು ಹೇಗೆ ಇಡಬೇಕು, ಮತ್ತು ಬೇರೆ ಬೇರೆ ಥರ ಆಲ್ಬಮ್ಗಳನ್ನು ನಿಮಗೆ ಆಲ್ಬಮ್ ಹೇಗೆ ಮಾಡೋದು, ಫೋಟೋಸ್ಗಳನ್ನು ಹೆಂಗೆ ಎಡಿಟ್ ಮಾಡೋದು, MS ವರ್ಡ್ದಲ್ಲಿ ವರ್ಕ್ ಹೇಗೆ ಮಾಡೋದು ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ ಮುಂದಿನ ವಿಡಿಯೋಗಳಲ್ಲಿ. ಈಗ ನೋಡಿ ಫ್ರೆಂಡ್ಸ್, ಕಂಟ್ರೋಲ್ ಶಿಫ್ಟ್ ವಿ ಹೊಡೆದೆ, ಅಲ್ಲಿ ಇಮೇಜನ್ನು ತೊಗೊಂಬಂದು ಇಲ್ಲಿ ಕಂಟ್ರೋಲ್ ಶಿಫ್ಟ್ ವಿ ಹೊಡೆದ್ರೆ ಸೆಲೆಕ್ಟ್ ಮಾಡಿ ಇಲ್ಲಿ ಬಂತು ನೋಡಿ ಫ್ರೆಂಡ್ಸ್. ನಾನು ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತಂತೆ ನಾನು ಕಾಮೆಂಟ್ ಬರೋದು ತಿಳಿಸಿ ಫ್ರೆಂಡ್ಸ್. ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗಳನ್ನು ಆದಷ್ಟು ಶೇರ್ಗಳನ್ನು ಮಾಡಿ. ನೀವು ಇದರಲ್ಲಿ ಅನಿಸಿಕೆಯನ್ನು ಹೇಳಿ ಫ್ರೆಂಡ್ಸ್, ಹೇಗೆ ಅನ್ನಿಸ್ತಾ ಅಂತೇಳಿ. ಇದು ನಿಮಗೆ ಸಬ್ಸ್ಕ್ರೈಬ್ ಮಾಡೋದರಿಂದ ಫ್ರೀ ಇರುತ್ತೆ, ಏನು ರೊಕ್ಕ ಕೊಡು ಮಾಡಬೇಕಂತ ಏನಿರೋದಿಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.